ಈಗ ಸರ್ ನಮ್ಮದು ಹೇಳ್ಬೇಕು ಅಂದರೆ ಬ್ಯೂಟಿ. ಈ ಬ್ಯೂಟಿ ಅನ್ನೋ ಸಿನಿಮಾ ಫಸ್ಟು ನಾನು 31 ಡೇಸ್ ಮುಗಿದ ತಕ್ಷಣ ಮುರಳಿ ಸರ್ನ ಕಾಂಟ್ಯಾಕ್ಟ್ ಮಾಡಿದೆ. ಬ್ಯೂಟಿ ಅಂತ ಸ್ಟಾರ್ಟ್ ಆಗಿ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ದೀನಿ ಸರ್, ಮಾಡೋಣ ಅಂತ ಹೇಳಿದಾಗ ಸರಿ ಆಯಿತು ಒಂದು ಸಲ ಬನ್ನಿ ಮನೆಗೆ ಮಾತಾಡೋಣ ಅಂತ ಹೇಳಿದ್ರು. ಸೊ ಅವರು ತನುಜಾ ಮೇಡಮ್ಮು ಅವ್ರ ಹತ್ರ ಹೋಗಿ ಎಲ್ಲ ಕುಂತ್ಕೊಂಡು ಎಲ್ಲ ಅವ್ರ ಮಕ್ಕಳು ಅವರು ಎಲ್ಲ ಸ್ಟೋರಿ ಕೇಳಿದ್ರು. ಸ್ಟೋರಿ ಕೇಳಿದ್ಮೇಲೆ ಒಂದು ಹೆಣ್ಣಿನ ಮೇಲೆ ಮಾಡಿರೋಂಥ ಕಾನ್ಸೆಪ್ಟ್ ಇದು. ಒಂದು ನಮ್ಮ ಟ್ಯಾಗ್ಲೈನ್ ಕೂಡ ಹೆಣ್ಣನ್ನು ಗೌರವಿಸಿ ಹೆಣ್ಣನ್ನು ರಕ್ಷಿಸಿ. ಸೊ ಇದು ತುಂಬ ಮನಸ್ಸಿಗೆ ಟಚ್ ಮಾಡೋವಂಥ ಸಬ್ಜೆಕ್ಟು. ಸೊ ಮಾಡೋಣ ಆಯಿತು, ಎಷ್ಟು ಬಂಡವಾಳ ಎಲ್ಲ ಕೇಳಿದ್ರು. ನಾನು ಅದು ತಕ್ಕಂತೆ ಒಂದು ಬಜೆಟ್ ಹಾಕ್ಕೊಟ್ಟೆ. ಆ ಬಜೆಟಲ್ಲಿ ಯಾವುದೇ ಕುಂದುಕೊರತೆ ಇಲ್ದಂಗೆ ಪ್ರತಿಯೊಂದು ಟೈಮಲ್ಲೂ ಆ ಟೈಮಿಗೆ ಇನ್ ಟೈಮ್ ಕರೆಕ್ಟಾಗಿ ಒದಗಿಸ್ಕೊಟ್ರು. ಅವ್ರಿಗೆ ನಾನು ಫಸ್ಟು ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಿ. ನೆಕ್ಸ್ಟು ಈಗ ಇದಕ್ಕೆ ಮ್ಯೂಸಿಕ್ ಬೇಕು ಅಂತ ಹೋದಾಗ ನಾನು ಯಾರು ಕೊಡೋಣ ಅಂದ್ಕೊಂಡಿದ್ದೆ. ನಾನು ಲಾಸ್ಟ್ 31 ಡೇಸು ವಿಮನೋರ್ ಸರು ಒಳ್ಳೆ ಸಂಗೀತ ಮಾಡಿಕೊಟ್ಟಿದ್ರು. ನಾನು ಏನಂದರೆ ಬಾಂಡಿಂಗ್ ಚೆನ್ನಾಗಿದ್ದಾಗ ಅದು ಒಳ್ಳೆ ಒಂದು ಕಂಟೆಂಟ್ ಚೆನ್ನಾಗಿ ಬರುತ್ತೆ ಅನ್ನೋ ಉದ್ದೇಶ ನಂದು. ಸೊ ಹಂಗಾಗಿ ನಾನು ಮನೋಹರ್ ಸರ್ ಹತ್ರ ಹೋದೆ. ಎಲ್ಲ ಡಿಸ್ಕಸ್ ಮಾಡಿ 5 ಸಾಂಗ್ ಇತ್ತು. 5 ಸಾಂಗ್ನೂ ಒಂದು ಅದ್ಭುತವಾಗಿ ಮಾಡಿಕೊಟ್ರು. ಸೊ ಅವ್ರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಆದಮೇಲೆ ಲೊಕೇಶನ್ಸು ಇದೆಲ್ಲ ನಾನು ಎಲ್ಲಿ ಮಾಡೋಣ ಅಂತ ನಾನು ಒಂದು ಇನ್ಸ್ಟಾಗ್ರಾಮಲ್ಲಿ ಸರ್ಚ್ ಮಾಡಿದಾಗ ನನಗೆ ಅದು ಒಂದು ಫಾಲ್ಸ್ ಬ್ಯಾಕ್ ಟ್ರಪ್ಪಲ್ಲಿರೋಂಥ ಒಂದು ಹಳ್ಳಿ, ಅಲ್ಲಿ ಒಂದು ಲೊಕೇಶನ್ ನೋಡಿದೆ. ತುಂಬ ಚೆನ್ನಾಗಿದೆ. ನಾನೇನಂದ್ರೆ ಒಂದು ಸಿನಿಮಾ ಅನ್ನೋದು ಒಂದು ಕಲೆ, ಅದನ್ನು ಅದ್ಭುತವಾಗಿ ಮೂಡಿಸ್ಬೇಕು ತೆರೆ ಮೇಲೆ, ಅವಾಗ ಮಾತ್ರ ಪ್ರೇಕ್ಷಕರಿಗೆ ಇಷ್ಟ ಆಗುತ್ತೆ. ಸೊ ಆ ಕಾರಣಕ್ಕೋಸ್ಕರ ನಾವು ಮೂಡುಗಲ್ಲು, ಅದು ಕೇಶವನಾಥ ಟೆಂಪಲ್ ಆಗ್ಬೋದು, ಇದ್ರ ಹತ್ರ ಫಾಲ್ಸ್ ಆಗ್ಬೋದು, ಇದು ಕೊಲ್ಲೂರಿಂದ 25 ಕಿಲೋಮೀಟ್ರ್ ಒಳಗಡೆ ಹೋಗಬೇಕು. ಸೊ ಅಲ್ಲಿಗೆ ನಾವು ಟ್ರಾವೆಲ್ ಮಾಡಿ ತುಂಬ ಕಷ್ಟಪಟ್ಟು ಅದೆಲ್ಲ ಶೂಟ್ ಮಾಡ್ಕೊಂಡು ಬಂದು, ಅದಲ್ಲದೆ ಮೇಲ್ಕೋಟೆ ಮತ್ತು ಕುಮಟ ಇಲ್ಲೆಲ್ಲ ಶೂಟ್ ಮಾಡಿದ್ದೀವಿ. ಬೆಂಗಳೂರಲ್ಲೂ ಸುತ್ತಮುತ್ತ ಶೂಟ್ ಮಾಡಿದ್ದೀವಿ. ಒಂದು ಒಳ್ಳೆಯ ಕಥೆನ ಜನಕ್ಕೆ ಹೇಳಕ್ಕೆ ಹೊರಟಿದ್ದೀನಿ. ಏನು ಅಂದರೆ ಈಗ ಪ್ರತಿಯೊಬ್ಬರು ಒಂದು ಗಂಡಸಿನ ಜೀವನಕ್ಕೆ ಒಂದು ತಾಯಿ ಆಗ್ಬೋದು, ತಂಗಿ ಆಗ್ಬೋದು, ಹೆಂಡತಿ ಆಗ್ಬೋದು, ಮತ್ತು ಮಗಳಾಗ್ಬೋದು, ಇವೆಲ್ಲ ಸ್ಟೇಜ್ಗಳಲ್ಲೂ ಮುಖ್ಯವಾಗಿ ಬೇಕಾಗಿರೋವಂಥದ್ದು ಒಂದು ಹೆಣ್ಣು. ಆ ಹೆಣ್ಣನ್ನು ರಕ್ಷಿಸಿ ಗೌರವಿಸಬೇಕು. ಪ್ರತಿಯೊಬ್ಬರಿಗೂ ಆ ಹೆಣ್ಣು ಮುಖ್ಯವಾಗಿರೋದ್ರಿಂದ ಆ ಹೆಣ್ಣನ್ನು ಗೌರವಿಸಿ ರಕ್ಷಿಸಿದಾಗ ಆ ಸುತ್ತಮುತ್ತಲ ಸಮಾಜ ಕೂಡ ಚೆನ್ನಾಗಿರುತ್ತೆ. ಇನ್ ಕೇಸ್ ಆ ಥರ ಏನಾದರೂ ನಾವು ಮಾಡಲಿಲ್ಲ ಅಂತಂದರೆ ಫುಲ್ಲು ಏನಾಗ್ಬೋದು ಅನ್ನೋದನ್ನು ಈ ಕತೆ ಮೂಲಕ ಹೇಳಕ್ಕೆ ಹೊರಟಿದ್ದೀನಿ. ದಯವಿಟ್ಟು ಕನ್ನಡ ಸಿನಿಮಾಗಳನ್ನ ಕನ್ನಡ ಇಂಡಸ್ಟ್ರೀಲಿ, ಯಾಕೆಂದರೆ ಕನ್ನಡ ಇಂಡಸ್ಟ್ರಿ ಈಗ ಹೇಳಬೇಕು ಅಂತಂದರೆ ಒಂದು ಉತ್ತಮ ಮಟ್ಟಕ್ಕೆ ಹೋಗ್ತಾ ಇದೆ. ಈಗ KGF ಆಗ್ಬೋದು, ಕಾಂತಾರ ಆಗ್ಬೋದು, ಸೂಪ್ರಮ್ಸು ಆಗ್ಬೋದು, ಇವೆಲ್ಲ ಬಂದಮೇಲೆ ಒಂದು ಒಳ್ಳೆ ಸ್ಟೇಜಲ್ಲಿ ಹೋಗ್ತಾ ಇದೆ. ನಾವು ಇದನ್ನು ಇನ್ನೂ ಜಾಸ್ತಿ ಮಟ್ಟಕ್ಕೆ ಬೆಳೆಸ್ಕೊಂಡು ಹೋಗಬೇಕು. ಈಗ ಹೇಳ್ಬೇಕು ಅಂದರೆ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಫಸ್ಟ್ ಡೇ ನಾವು ನೋಡ್ತು ಅಂತಂದರೆ ಹಿಂದಿ, ತೆಲುಗು ಸಿನಿಮಾಗಳಿಗೆ ಜಾಸ್ತಿ ಸ್ಕ್ರೀನ್ ಸಿಗ್ತೈತೆ. ಬಟ್ ಕನ್ನಡ ಸಿನಿಮಾಗಳಿಗೆ ಕಡಿಮೆ ಕೊಡ್ತಾ ಇದ್ದಾರೆ. ಯಾಕೆ? ಕಾರಣ ಇಷ್ಟೇ, ಬೆಂಗಳೂರಲ್ಲಿ ಎಲ್ಲ ರಾಜ್ಯದವರು ಜಾಸ್ತಿ ಇದ್ದಾರೆ, ಅವರು ಜಾಸ್ತಿ ಹೋಗಿ ಫಸ್ಟ್ ನೋಡ್ಬಿಡ್ತಾರೆ. ಆದ್ದರಿಂದ ಕನ್ನಡದವ್ರು ಜಾಸ್ತಿ ನೋಡಲ್ಲ ಅನ್ನೋ ಉದ್ದೇಶ ಇದೆ. ಇದನ್ನು ಕರ್ನಾಟಕದವರು, ಕನ್ನಡ ಜನ ತುಂಬ ಹೃದಯವಂತರು. ಇದನ್ನು ತಪ್ಪು ಅದು ಇಲ್ಲ, ಕನ್ನಡದಲ್ಲಿ ಕನ್ನಡ ಸಿನಿಮಾಗಳನ್ನೇ ಜಾಸ್ತಿ ನೋಡೋದು ಅನ್ನೋದನ್ನು ಫಸ್ಟು ಪ್ರೂವ್ ಮಾಡಬೇಕು. ದಯವಿಟ್ಟು ಕನ್ನಡ ಸಿನಿಮಾಗಳನ್ನ ಗೆಲ್ಲಿಸಿ. ಯಾಕೆಂದರೆ ಇದರಲ್ಲಿ ಸಾವಿರಾರು ಜನ ನಂಬ್ಕೊಂಡಿದ್ದಾರೆ. ಆ ಕನ್ನಡ ಇಂಡಸ್ಟ್ರಿನ ಉಳಿಸಿ ಅನ್ನೋದೇ ನಮ್ಮ ಉದ್ದೇಶ. ಓಕೆ ಮೇಡಮ್. ಮೇಡಮ್, ಇದು ಫಸ್ಟು ನಾನು ಬ್ಯೂಟಿ ಅಂತ ಇಟ್ಟಿದ ತಕ್ಷಣ ಸಿ ಆ್ಯಂಡ್ ಎಂಜಾಯ್, ಡೋಂಟ್ ಟಚ್ ಆ್ಯಂಡ್ ಡೆಸ್ಟ್ರಾಯ್ ಅಂತ ಒಂದು ಟ್ಯಾಗ್ಲೈನ್ ಇಟ್ಟೆ. ಕಾರಣ ಇಷ್ಟೇ, ಒಂದು ಹೂವು ಸುಂದರವಾಗಿದೆ, ಆ ಹೂವನ್ನ ವಾವ್ ಬ್ಯೂಟಿಫುಲ್ ಅಷ್ಟರಲ್ಲೇ ಇರಬೇಕು, ಹೋಗಿ ಅದನ್ನು ಮುಟ್ಟಿ ಕಿತ್ತು ನಾಶ ಮಾಡಬಾರ್ದು. ಇದು ನನ್ನ ಟ್ಯಾಗ್ಲೈನ್ ಆಗಿತ್ತು. ಯಾವುದೇ ಒಂದು ಹುಡುಗಿ ಆದರೂ ಅಷ್ಟೇ, ಒಂದು ಪ್ರಕೃತಿನ, ಈಗ ಪ್ರಕೃತಿ ಒಂದು ನದಿ ಸುಂದರವಾಗಿದೆ, ಆ ನದಿ ಹತ್ರ ಹೋಗ್ಬಿಟ್ಟು ನಾವು ಏನೋ ಮಾಡಿ ಗಲೀಜನ್ನೆಲ್ಲ ನೀರನ್ನೆಲ್ಲ ಬಿಟ್ಟು ಹಾಳು ಮಾಡೋದಲ್ಲ. ಹೌದು, ಸಿ ಆ್ಯಂಡ್ ಎಂಜಾಯ್, ಡೋಂಟ್ ಟಚ್ ಆ್ಯಂಡ್ ಡೆಸ್ಟ್ರಾಯ್ ಫುಲ್ ಇದೆ ಮೇಡಮ್. ಎಕ್ಸಾಂಪಲ್ ಅದು ಈಗ ಇಲ್ಲ ಅದು ಅದಕ್ಕೆ ನಾನು ಫುಲ್ ಲೈನ್ ಕೊಟ್ಟಿದ್ದೀನಿ ಮೇಡಮ್. ಅದು ನನಗೇನೋ ರಾಂಗ್ ಅನಿಸ್ಲಿಲ್ಲ. ಯಾಕೆಂದರೆ ಬ್ಯೂಟಿ, ಸಿ ಆ್ಯಂಡ್ ಎಂಜಾಯ್, ಡೋಂಟ್ ಟಚ್ ಆ್ಯಂಡ್ ಡೆಸ್ಟ್ರಾಯ್ ಫುಲ್ ಲೈನ್ ಬಂದಾಗ ಅದು ಖಂಡಿತ ರಾಂಗ್ ಆಗಲ್ಲ ಅಂತ ನಾನು ಅನ್ಸ್ಕೊತೀನಿ ಮೇಡಮ್. ಎಲ್ಲರಿಗೂ ಈಗ ಬಂದು ಆಶೀರ್ವಾದ ಮಾಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಸರ್. ಹೇಳಿ ಸರ್, ಕೇಳಿ ಸರ್. ಮಾ ಇಂಟಿ ಬಂಗಾರಮ್ಮ. ಹಾಂ ಈ ಫಿಲಮಲ್ಲಿ ಅದು ಲೀಡ್ ರೋಲು ಹೀರೋಯಿನ್ನೇ ಸರ್.
ಯಾಕೆಂತಂದರೆ ನಾವು ಫಸ್ಟು ಕತೆ ಮಾಡಿದಾಗ ಹೆಣ್ಣಿನ ಮೇಲೇ ತಗೊಂಡು ಹೋಗಿರೋದು ಇದು. ಸೊ ಹಂಗಾಗಿ ಹೆಣ್ಣಿನ ಮೇಲೆ ಎಳ್ಕೊಂಡು ಹೋಗಿದ್ದೀನಿ. ಲೀಡ್ ರೋಲ್ ಬಂದ್ಬಿಟ್ಟು ಮಹಾಲಕ್ಷ್ಮಿ ಮೇಡಮೇ. ಸೊ ಅವ್ರ ಮೇಲೆ ಹೋಗುತ್ತೆ ಕತೆ ಇದು.